ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಹಾವೇರಿ ಜಿಲ್ಲೆಯ ಜಿಲ್ಲಾ ಯೋಜನಾ ಘಟಕ, ಜಿಲ್ಲಾ ಪಂಚಾಯತ್ ಮತ್ತು NHM ಅಡಿಯಲ್ಲಿ ಒಂದಷ್ಟು ಹುದ್ದೆಗಳನ್ನು ಕರೆದಿರುವಂಥದ್ದು. ಈ ಒಂದು ಹುದ್ದೆಯ ಆದೇಶ ಪ್ರಕಟಣೆಯಾಗಿರುವಂಥದ್ದು 12/2/2026 ನಿನ್ನೆ ಪ್ರಕಟಣೆಯಾಗಿರುವಂಥದ್ದು. ಈ ಒಂದು ಪ್ರಕಟಣೆಯಲ್ಲಿ ಹೇಳ್ತಾ ಇರುವುದೇನೆಂದರೆ, NHM ಅಡಿಯಲ್ಲಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಹಾವೇರಿ NHM ಅಡಿಯಲ್ಲಿ ವಿವಿಧ ಹುದ್ದೆಗಳನ್ನು ಮಂಜೂರಾಗಿ ಖಾಲಿ ಇರುವ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಅರ್ಹ ವಿದ್ಯಾರ್ಥಿಗಳನ್ನು ಇಲ್ಲಿ ಏನಪ್ಪ ಅಂತಂದರೆ ನೇರ ಸಂದರ್ಶನ ಕರೆಯಲಾಗಿದೆ. ಅದು ಎಲ್ಲಿಪ್ಪ ಅಂತಂದರೆ ಬೆಳಗ್ಗೆ 10:30 ಗಂಟೆಯಿಂದ ಸಂಜೆ 5:30 ಗಂಟೆಯವರೆಗೆ ಯೋಜನಾ ಘಟಕ, ಜಿಲ್ಲಾ ಯೋಜನಾ ಘಟಕ B ಬ್ಲಾಕ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣ, ಜಿಲ್ಲಾ ಆಡಳಿತ ಭವನ, ದೇವಗಿರಿ ಹಾವೇರಿ. ನೋಡಿರಿ, ದೇವಗಿರಿ ಹಾವೇರಿ ಅಂತೆ. ಅಲ್ಲಿ ಅರ್ಜಿಗಳನ್ನು ವಿತರಿಸಲಾಗುತ್ತೆ. ಸೊ ಅದೇ ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಹಾಗೂ ಅದೇ ದಿನ ಸದರಿ ಅರ್ಜಿಗಳನ್ನು ಭರ್ತಿ ಮಾಡಿ ಪಡೆಯಲಾಗುವುದು. ಈ ಸ್ಥಳದಲ್ಲಿ ಸ್ವಂತ ವಿದ್ಯಾರ್ಥಿಗಳು ಹಾಜರಾಗಿದ್ದು ಅರ್ಜಿಯನ್ನು ಪಡೆದು ಅರ್ಜಿಯೊಂದಿಗೆ ಮೂಲ ದಾಖಲಾತಿಗಳನ್ನು, ದೃಢೀಕರಣ ಜೆರಾಕ್ಸ್ ಪ್ರತಿಗಳನ್ನು, 2 ಭಾವಚಿತ್ರ ಅಥವಾ 2 ಪ್ರತಿ ಏನಪ್ಪ ಅಂದರೆ ಭಾವಚಿತ್ರದ 2 ಪ್ರತಿಗಳನ್ನು ಲಗತ್ತಿಸಲು ಸೂಚಿಸಲಾಗಿದೆ. ಯಾವುದೇ ಕಾರಣಕ್ಕೂ ಆನ್ಲೈನ್ ಮೂಲಕ ಅಥವಾ ರಿಜಿಸ್ಟ್ರೇಷನ್ ಪೋಸ್ಟ್ ಮೂಲಕ ಅಥವಾ ಇಮೇಲ್ ಮೂಲಕ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ದಾರೆ. ನೀವು ಅಲ್ಲೇ ಹೋಗಬೇಕು. ಇದು ಪ್ರಕಟಣೆ ಆಗಿದೆ ಇವಾಗ. ಓಕೆ, ಪ್ರಕಟಣೆ ಆದಮೇಲೆ ಇವಾಗ ಅಭ್ಯರ್ಥಿ ನೇರ ಸಂದರ್ಶನ ಕೆಳಗಿನ ತಿಳಿಸಿದ ದಿನಾಂಕದಂದು ತಳಗವರು ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಆ ದಿನಾಂಕಕ್ಕೆ ತಕ್ಕಂತೆ ನೀವು 10:30ರಿಂದ 5:30 ಒಳಗಡೆ ಹೋಗಬೇಕಾಗತ್ತೆ. ಎಲ್ಲಿಪ್ಪ ಅಂತಂದರೆ ದೇವಗಿರಿ ಹಾವೇರಿ, ಜಿಲ್ಲಾ ಆಡಳಿತ ಭವನ, ದೇವಗಿರಿ ಹಾವೇರಿಗೆ ಹೋಗಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಹೇಳೋದಾದರೆ, ಇಲ್ಲಿ MBBS ಇದೆ. ಅದಾದ ನಂತರ MBBSದವ್ರನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಹುದ್ದೆ ಇರುವಂಥದ್ದು ಯಾರಿಗಾದ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿಗಳು 10 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಅರ್ಹತೆಯನ್ನು ANM ಆದವರಿಗೆ ANM ಆಗಿರಬೇಕು. 20ನೇ ತಾರೀಕಿಗೆ ನೀವು ಹೋಗಬೇಕಾಗತ್ತೆ. ಒಟ್ಟು ಹುದ್ದೆಗಳನ್ನು 10 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ANM TC ಆದವರಿಗೆ, ANM ನರ್ಸಿಂಗ್ ಆದವರಿಗೆ ಇಲ್ಲಿ ಈ ಒಂದು ಹುದ್ದೆಗೆ ನೀವು ಅಟೆಂಡ್ ಆಗ್ಬೋದು. 20ನೇ ತಾರೀಕಿಗೆ ಹೋಗಬೇಕು. ಎರಡನೇದು ಶಿಕ್ಷಕಾಧಿಕಾರಿಗಳು, ಈ ಸ್ಟಾಫ್ ನರ್ಸಿಂಗ್ ಆಫೀಸರ್ ಅಂತ ಕರಿತೀವಿ. JNM ನರ್ಸಿಂಗು ಅಥವಾ BS ನರ್ಸಿಂಗ್ ಆಗಿರಬೇಕು. ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. 28 ಹುದ್ದೆಗಳನ್ನು ಕೊಟ್ಟಿದ್ದಾರೆ. 28 ಜಾಬ್ಸ್. ಇದು ಯಾವಾಗಿದೆ ಅಂತಂದರೆ ಇಲ್ಲಿ ನೋಡಿ, 19/2/2020 19ನೇ ತಾರೀಕಿಗಿದೆ. 19ನೇ ತಾರೀಕಿಗೆ ಹೋಗಬೇಕು. ಅದೇ ರೀತಿಯಾಗಿ ನಮ್ಮ ಕ್ಲಿನಿಕ್ ಒಳಗಡೆನೂ ಕೂಡ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಕ್ಲಿನಿಕಲ್ಲಿ 3 + 28 ಇದು ಶಿಕ್ಷಕಾಧಿಕಾರಿಗಳನ್ನು ಡಿಪ್ಲೊಮಾ ಅಥವಾ JNM ನರ್ಸಿಂಗ್ ಆಗಿರಬೇಕು. ಇದು 20ನೇ ತಾರೀಕಿಗೆ, ಅಂದರೆ 2 ದಿನ 19 ಮತ್ತು 20 ತಾರೀಕಿಗೆ ಒಟ್ಟು 31 ಹುದ್ದೆಗಳನ್ನು 2 ದಿನ ಇವರು ಇಂಟರ್ವ್ಯೂ ಮಾಡ್ತಾಯಿದ್ದಾರೆ, 19 ತಾರೀಕು ಮತ್ತು 20 ತಾರೀಕಿಗೆ. ಆಮೇಲೆ ಸ್ಟಾಫ್ ನರ್ಸ್ ಶಿಕ್ಷಕಾಧಿಕಾರಿಗಳು 3 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 3 ಹುದ್ದೆಗಳನ್ನು JNM ನರ್ಸಿಂಗ್ ಅಥವಾ BS ನರ್ಸಿಂಗ್ ಆಗಿರಬೇಕು. 3 ಹುದ್ದೆಗಳಿದ್ದಾವೆ. ಇದು ಕೂಡ 20ನೇ ತಾರೀಕಿಗಿದೆ. ನೆಕ್ಸ್ಟ್ ಶಿಕ್ಷಕಾಧಿಕಾರಿಗಳನ್ನು ಮತ್ತೆ ಹುದ್ದೆಗಳನ್ನು ಕೊಟ್ಟಿರುವಂಥದ್ದು 20ನೇ ತಾರೀಕಿಗೆ ಮತ್ತೆ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಶಿಕ್ಷಕಾಧಿಕಾರಿಗಳು ಆದರೆ NCD ಒಳಗೆ ತೊಗೊಂಡಾರೆ. 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇದು ಕೂಡ 20ನೇ ತಾರೀಕಿದೆ. JNM ನರ್ಸಿಂಗ್ ಅಥವಾ BS ನರ್ಸಿಂಗ್ ಆಗಿರಬೇಕು. ಅದಾನಂತರ ಮಕ್ಕಳ ಆರೋಗ್ಯ ಸಮಾಲೋಚಕರು ಹುದ್ದೆಗಳಿದ್ದಾವೆ. ಇದು MSW ಈ ರೀತಿ ಹುದ್ದೆಗಳನ್ನು ಕೇಳ್ತಾ ಇದ್ದಾರೆ, ಅಥವಾ ಹೋಮ್ ಸೈನ್ಸ್ ಅವುಗಳನ್ನು ಕೇಳಿದ್ದಾರೆ. ನೆಕ್ಸ್ಟು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂತಿದೆ. ಮತ್ತು ನೆಕ್ಸ್ಟ್ ನೋಡಿ, ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್, ಈ ನಮ್ಮ DH ಆದವರಿಗೆ 1 ಹುದ್ದೆಯನ್ನು ಕೊಟ್ಟಿದ್ದಾರೆ. PUC ಅಥವಾ SSLC ಮೇಲೆ DHA ಕಂಪ್ಲೀಟ್ ಆಗಿರಬೇಕು. 1 ಹುದ್ದೆ ಇದೆ. 2A ಗ್ರಾಮೀಣದಲ್ಲಿ ಕೊಟ್ಟಿದ್ದಾರೆ. 20ನೇ ತಾರೀಕಿಗೆ ಇಂಟರ್ವ್ಯೂ ಇದೆ. ಅದಾದ ನಂತರ ಡೆಂಟಲ್ ಹೈಜೀನ್ ಇದೆ. ಆಮೇಲೆ ಆಟೋಮೆಟಿಕ್ ಅಸಿಸ್ಟೆಂಟ್ ಇದೆ. ಆಮೇಲೆ ಇನ್ಸ್ಟ್ರಕ್ಟರ್ ಹೇರಿಂಗ್ ಅಂತ ಕೊಟ್ಟಿದ್ದಾರೆ. ಪಂಚಕರ್ಮ ಚಿಕಿತ್ಸಾ ಸಹಾಯಕರು ಅಂತಿದೆ. ಅದು JNM ನರ್ಸಿಂಗು, BSc ನರ್ಸಿಂಗ್ ಆದರೂ ಕೂಡ ಟ್ರೈ ಮಾಡೋದು, ಅಥವಾ ಡಿಪ್ಲೊಮಾ ಚಿಕಿತ್ಸಾ ಸಹಾಯಕರು PUC ಮೇಲೆ ಆಗಿರುತ್ತಲ್ಲ ಅವರು ಕೂಡ ಟ್ರೈ ಮಾಡೋದು. ಫಾರ್ಮಸಿಸ್ಟಿಗೆ 1 ಹುದ್ದೆ ಕೊಟ್ಟಿದ್ದಾರೆ. ಫಾರ್ಮಸಿಸ್ಟ್ 1 ಹುದ್ದೆ ಇದೆ. JNM ಅದು B ಫಾರ್ಮಸಿ ಅಥವಾ D ಫಾರ್ಮಸಿ ಆಗಿರಬೇಕು. ಇದು 19ನೇ ತಾರೀಕಿಗೆ ಇಂಟರ್ವ್ಯೂ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ, ಇಲ್ಲಿ ಹಿರಿಯ ಆರೋಗ್ಯ ಸಂರಕ್ಷಣಾಧಿಕಾರಿಗಳು 1 ಹುದ್ದೆ ಇದೆ. ಮಹಿಳಾ ಆರೋಗ್ಯ ಸಂರಕ್ಷಣಾಧಿಕಾರಿಗಳ ಹುದ್ದೆ ತರಬೇತಿ ಹೊಂದಿರಬೇಕು. ಇದು ಕೂಡ 19ನೇ ತಾರೀಕಿಗಿದೆ. ನೋಡಿರಿ, ಇಲ್ಲಿ ದಿನಾಂಕಗಳನ್ನು ಕೊಟ್ಟಿದ್ದಾರಲ್ಲ, ಆ ದಿನಾಂಕಕ್ಕೆ ನೀವು 10:30ಗೆ ಇರಬೇಕಲ್ಲಿ. 10:30ಗೆ ಎಲ್ಲ 2 ಸೆಟ್ ಜೆರಾಕ್ಸ್ ತೊಗೊಂಡು ಹೋಗಬೇಕು. ಹೋಗಿ ಅಲ್ಲಿ ನೀವೇನು ಮಾಡಬೇಕಂದ್ರೆ ಫಾರ್ಮನ್ನು ಫಿಲ್ ಮಾಡಿ ನೀವು ಅಲ್ಲಿ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ. ಓಕೆ, ಮತ್ತು ವಿತ್ ಒರಿಜಿನಲ್ ಕೂಡ ತೊಗೊಂಡು ಹೋಗಬೇಕು. ಒರಿಜಿನಲ್ಲು 2 ಸೆಟ್ ಜೆರಾಕ್ಸ್ಗಳನ್ನು ತೊಗೊಂಡು ಹೋಗಬೇಕು. ಈ ಒಂದು ದಿನಾಂಕ ತಕ್ಕಂತೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಂಟರ್ವ್ಯೂ ಹಾಜರಾಗ್ಬೋದು.
ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಯೋಜನಾ ನಿರ್ವಹಣಾ ಘಟಕ ಹಾವೇರಿ, ಅಂದರೆ ದೇವಗಿರಿ ಜಿಲ್ಲಾ ಆಡಳಿತ ಭವನ ಅಂತ ನೋಡಿ ದೇವಗಿರಿ ಹಾವೇರಿಗೆ ಹೋಗಬೇಕು. ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಜೊತೆಗೆ ಇಲ್ಲಿ ಫೋನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಫೋನ್ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು.